ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಇವಳು ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಮಾತ್ರ ಬರ್ತಾಳೆ ಯೂಟ್ಯೂಬ್ನಲ್ಲಿ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಾ. ಹೌದು ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ವಿಡಿಯೋ ಮಾಡಿಟ್ಕೊಂಡ್ರೂ ಕೂಡ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ, ಹಾಗಾಗಿಬಿಟ್ಟಿದೆ ಪರಿಸ್ಥಿತಿ. ಈ ವಿಡಿಯೋ ಬಂದುಬಿಟ್ಟು ನಾನು ಲಾಸ್ಟ್ ಜನವರಿಯಲ್ಲಿ ಎಂಡಲ್ಲಿ ಮಾಡ್ಕೊಂಡಿರುವಂಥ ವಿಡಿಯೋ. ಹಾಗೆಯೇ ಅದರ ನೆಕ್ಸ್ಟ್ ಡೇ ಮಕ್ಕಳಿಗೆ ಸ್ಕೂಲ್ನಲ್ಲಿ ಪ್ರತಿಭಾ ಪುರಸ್ಕಾರ ಅನ್ನುವ ಕಾರ್ಯಕ್ರಮ ಇತ್ತು. ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಪ್ರಿಪರೇಷನ್ ಕೆಲವೊಂದು ಮಾಡ್ಕೊಳ್ಬೇಕಾಗಿತ್ತು. ಮತ್ತು ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮನೆಯಲ್ಲೇ ಇದ್ದೇ ಇರುತ್ತಲ್ವ. ಹಾಗೆಯೇ ಮಕ್ಕಳು ರಜೆ ಇತ್ತು, ಮನೆಯಲ್ಲೇ ಇದ್ದರು. ಹಾಗೆಯೇ ಅವ್ರ ಜೊತೆ ಒಂದು ಫುಲ್ ಎಂಜಾಯ್ಮೆಂಟ್ ಒಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಬನ್ನಿ. ಹಾಗೆಯೇ ಮಕ್ಕಳದ್ದು ನೋಡಿ, ರಜೆ ಇದ್ದರೆ ಸಾಕು ಅಥವಾ ಸ್ಕೂಲ್ ಬಿಟ್ಟು ಬಂದ ಮೇಲೆ ಹೋಮ್ವರ್ಕ್ ಆದಮೇಲೂ ಇದೇ ಕೆಲಸ ಅವರದ್ದು. ಫುಲ್ ಡೇ ಬಿಸಿಲಾಗಲಿ ಮಳೆ ಆಗಲಿ ಚಳಿ ಆಗಲಿ ಏನಾದರೂ ಅವ್ರಿಗೆ ಲೆಕ್ಕಕ್ಕಿಲ್ಲ. ಲಗೋರಿ ಆಟ ಆಡೋದು. ಹಾಗೆಯೇ ಜನ್ಯ, ನಾನು ಚೆನ್ನಾಗಿರೋ ಡ್ರೆಸ್ ಹಾಕೊಂಡಿಲ್ಲ ಚಿಕ್ಕಿ, ನಂದು ವಿಡಿಯೋ ಮಾಡಬೇಡಿ ಅಂತ ಸ್ವಲ್ಪ ಅಣಗಿಕೊಂಡು ಹೋಗ್ತಾ ಇದ್ದಾಳೆ. ಹಾಗೆಯೇ ಈ ವರ್ಷದಲ್ಲಿ ಆಗಿರುವಂತಹ ಮೊದಲೇ ಗೇರು ಬೀಜ ಇದು ಚಿಂಟು ತಂದು ಕೊಟ್ಟಿದ್ದು ಆ್ಯಕ್ಚುಲಿ. ಹಾಗೆ ಇದು ಮೊದಲನೇ ಹಲಸಿನ ಕಾಯಿ ನಮಗೆ ಸಿಕ್ಕಿರುವಂಥದ್ದು. ಯಾಕೆ ಅಂತ ಹೇಳಿದರೆ, ನಾವು ನೆಕ್ಸ್ಟ್ ಡೇ ಸ್ಕೂಲ್ನಲ್ಲಿ ಪ್ರೋಗ್ರಾಮ್ ಇತ್ತಲ್ವ, ಅಲ್ಲಿ ನಾವು ಗುಜ್ಜೆ ಅಂತ ಹೇಳ್ತೀವಿ ಹಲಸಿನಕಾಯಿಗೆ, ಅದರದ್ದು ಒಂದು ಗಸಿ ಅಂದರೆ ಒಂದು ಪಲ್ಯ ಥರ, ಸುಕ್ಕ ಥರ ಏನೋ ಒಂದು ಮಾಡ್ಕೊಡೋಣ ಕಡಲೆ ಎಲ್ಲ ಹಾಕಿಬಿಟ್ಟು ಅಂತ ಹೇಳಿಬಿಟ್ಟು ನಾನು ಅಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ನಮಗೆ ಹಲಸಿನಕಾಯಿ ಬೇಕಾಗಿತ್ತು. ನಾನು ನಮ್ಮ ರಬ್ಬರಿ ಹತ್ರ ಹೋಗಿಬಿಟ್ಟು ಅಲ್ಲಿ ಹಲಸಿನಕಾಯಿ ಆಗಿದೆಯಾ ಅಂತ, ಅಲ್ಲಿ ಫಸ್ಟ್ ಆಗುತ್ತೆ ವರ್ಷದಲ್ಲಿ, ಹಾಗಾಗಿ ಅಲ್ಲಿ ಇದೆಯಂತ ನೋಡ್ಕೊಂಡು ಬರೋಣ ಅಂತ ಅಲ್ಲಿ ಹೋದೆ. ಬಟ್ ಇದು ಒಂದೇ ದೊಡ್ಡದು ಇದ್ದಿದ್ದು, ಇದು ದೊಡ್ಡದಾಯಿತು, ಅದು ಜಾಸ್ತಿ ಆಯಿತು ಬೆಳೆದಿದ್ದು. ಮತ್ತು ಇನ್ನೂ ಚಿಕ್ಕದು ಅಂತಂದರೆ ಚಿಕ್ಕದು ಇವಾಗಷ್ಟೇ ಆಗ್ತಾ ಇದ್ದಾವೆ. ಮತ್ತು ಇನ್ನೇನು ಮಾಡೋಕ್ಕಾಗಲ್ಲ, ಇದನ್ನೇ ತೊಗೊಂಡು ಬಂದುಬಿಟ್ಟೆ. ತೊಗೊಂಡು ಬಂದಿದ್ದೆ ಅಂದರೆ ನಾನು ಕುಯ್ದ ತಕ್ಷಣ ಅದು ಕೆಳಗಡೆ ತೋಟಕ್ಕೆ ಬಂದುಬಿತ್ತು. ನೆಕ್ಸ್ಟ್ ಭಾವನ ಹತ್ರ ಹೇಳಿದೆ, ಒಮ್ಮೆ ಅದನ್ನು ಮನೆಗೆ ತಂದುಕೊಡಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ವೆಯ್ಟ್ ಇತ್ತಲ್ಲ ಹಾಗಾಗಿ. ಹಾಗೆಯೇ ಇದು ನಮ್ಮ ಮನೆಯಲ್ಲಿ ಆಗಿರುವಂತಹ ಹೂವು, ಕೇಪ್ಳ ಹೂವು ಅಂತ ಹೇಳ್ತೀವಿ ನಾವು, ಕಿಸ್ಕೂರ್ ಹೂ ಅಂತ ಹೇಳ್ತಾರೆ ಕೆಲವರು. ಯಾರ್ಯಾರು ಊರಲ್ಲಿ ಹೇಗೆ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ನಿಮ್ಮೂರಲ್ಲಿ ಹೇಗೆ ಹೇಳ್ತಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕೂಡ ತಿಳ್ಕೊಳ್ತೀನಿ ಅಲ್ವಾ. ಹೊಸ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು ಇನ್ನೊಬ್ಬರಿಂದ, ತುಂಬ ಒಳ್ಳೆಯದು ಅಲ್ವಾ. ಹಾಗೆಯೇ ಮಕ್ಕಳು ನೋಡ್ತಾ ಇರ್ಬೋದು ನೀವು, ಅವರು ಆಟ ಆಡ್ತಾ ಇದ್ದಾರೆ, ಫುಲ್ ಆಟದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಚಿಂಟುದು ಒಂದು 2 ಚೀಲ ಆಟ ಸಾಮಾನು ಹಾಗೆ ಇತ್ತು, ಆಟಿಕೆಗಳು ಅಂತ ಹೇಳ್ತೀವಲ್ಲ, ಹಾಗಾಗಿ ಅದನ್ನು ರಾಶಿ ಹಾಕೊಂಡ್ಬಿಟ್ಟಿದ್ದಾನೆ, ಇವಾಗೆಲ್ಲ ಜೋಡಿಸೋದಂತೆ. ಹಾಗೆಯೇ ಅಕ್ಕ ಅವತ್ತೇನೋ ರಬ್ಬರಿಗೆ ಹೋದಾಗ ಅವರ ಕಾಲಿಗೆ ಏನು ಕತ್ತಿ ಏನೋ ತಾಗ್ಬಿಟ್ಟು ಸಿಕ್ಕಾಪಟ್ಟೆ ರಕ್ತ ಹೋಯ್ತಂತೆ. ಅಲ್ಲಿ ರಬ್ಬರಲ್ಲಿ ಅವರು ತಲೆ ಕಟ್ಕೊಳ್ಳೋ ಬಟ್ಟೆಯಲ್ಲೇ ತೊಗೊಂಡ್ಬಿಟ್ಟು ಸ್ವಲ್ಪ ಟೈಮ್ ಮಾಡಿಕೊಂಡ್ರು. ಮನೆಗೆ ಬಂದ ಮೇಲೆ ಬೇರೆ ಚೆನ್ನಾಗಿರೋ ಬಟ್ಟೆಯಲ್ಲಿ ಕಟ್ಕೊಳ್ತಾ ಇದ್ದಾರೆ ಇವಾಗೇನೋ ಕ್ರೀಮ್ ಏನೋ ಹಾಕೊಂಡ್ಬಿಟ್ಟು. ಹಾಗೆಯೇ ಇನ್ನು ನಾವು ಅಂಗಳದಲ್ಲಿ ಅಡಿಕೆ ಹಾಕಿರ್ತೀವಲ್ವ, ಅದನ್ನು ನಾವು ಒಂದು 2 ದಿನಕ್ಕೊಂದು ಸಲ ಕಾಲು ಹಾಕ್ಕೊಳ್ತಾ ಇರಬೇಕು. ಏನೋ ನಾವು ಒಣಗ್ಲಿಕ್ಕೆ ಹಾಕಿದ್ದೀವಿ ಅಂತ ಹೇಳಿ ಹಾಗೆ ಬಿಟ್ಬಿಟ್ರೆ ಅದು ಚೆನ್ನಾಗಿ ಒಣಗಿ ಬರಲ್ಲ. ಅಂದರೆ ಮೇಲ್ಗಡೆ ಸೈಡಲ್ಲಿ ಬಿಸಿಲು ತಾಗ್ತಾ ಇರುತ್ತೆ, ಅಲ್ಲಿ ಚೆನ್ನಾಗೇ ಒಣಗುತ್ತೆ. ಮತ್ತು ಅಡಿಗೆ ಸೈಡ್ ಅದು ಹಾಗೆ ಇದ್ಬಿಡುತ್ತೆ ಹಸಿ ಅಡಿಕೆ. ಹಾಗೆಯೇ ಸೈಡಲ್ಲಿರೋ ಅಡಿಕೆನೆಲ್ಲ ಈಚೆ ಎಳ್ಕೊಂಬಿಟ್ಟು, ಅಥವಾ ಹೀಗೆ ಮಾಡಿದರೂ ಆಗುತ್ತೆ. ಇಲ್ಲಾಂದರೆ ಒಂದು ಸತಿ ನಾವು ಫುಲ್ ಎಲ್ಲ ಅಡಿಕೆ ರಾಶಿ ಹಾಕಿಬಿಟ್ಟು ಮತ್ತೆ ಫುಲ್ ಸ್ಪ್ರೆಡ್ ಮಾಡೋದು, ಆ ರೀತಿಯಲ್ಲಿ ಮಾಡಿದರೂ ಕೂಡ ಚೆನ್ನಾಗಿ ಒಣಗುತ್ತೆ. ಸ್ವಲ್ಪ ಬಿಸಿಲಿತ್ತಲ್ಲ, ಹಾಗಾಗಿ ನಾನು ಟವೆಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ಅಡಿಕೆಗೆ ಕಾಲು ಹಾಕ್ತಾ ಇದ್ದೀನಿ. ಒಂದು 2 ಡೇಸ್ 3 ಡೇಸಿಗೆ ಒಂದು ಸರ್ತಿ ಹಾಗೆ ಮಾಡಬೇಕು, ಬೇಗ ಚೆನ್ನಾಗಿ ಒಣಗಿ ಬರುತ್ತೆ. ಹಾಗೆಯೇ ಮಕ್ಕಳಿದ್ದಾರಲ್ಲ, ನನಗೆ ಆ್ಯಕ್ಚುಲಿ ಮೇಲ್ಗಡೆ ಚಿತ್ರಕ್ಕ ಇದ್ದಾರಲ್ಲ, ಅವ್ರ ಮನೆಗೆ ಹೋಗಬೇಕಾಗಿತ್ತು. ಅಂದರೆ ಅವ್ರ ಜಾಗದಲ್ಲಿ ಕಲ್ಲು ಇಳಿಸ್ಕೊಂಡಿದ್ದಾರೆ, ಕೆಂಪು ಕಲ್ಲು. ಆಗ ಆ ಕಲ್ಲನ್ನು ನೋಡಬೇಕಾಗಿತ್ತು ಆ್ಯಕ್ಚುಲಿ ನನಗೆ. ಅಂದರೆ ನಾವು ಕಲ್ಲು ಇಳಿಸ್ಕೊಂಡಿದ್ದೀವಿ, ಅದು ಸ್ವಲ್ಪ ಒಂದಿನ ಬಂದಿದ್ದೇನೋ ನನಗೆ ಸ್ವಲ್ಪ ನಂಗೆ ಅದು ಗೊತ್ತಾಗಲ್ಲ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಮತ್ತು ಅವರು ಮೇಲ್ಗಡೆ ಭಾವ ಬಂದಿದ್ರಲ್ಲ, ಅವ್ರು ಹೇಳಿದರು ನಮಗೆ ಬಂದಿರೋ ಕಲ್ಲು ಸ್ವಲ್ಪ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬಿಟ್ಟು. ಸೊ ನಾನು ಅದಕ್ಕೂ ಇದಕ್ಕೂ ವ್ಯತ್ಯಾಸ ನೋಡ್ಕೊಂಡು ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಹೋಗಿದ್ದೆ ಆ್ಯಕ್ಚುಲಿ. ಮತ್ತು ಇದು ನೀವು ಹೂವು ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಒಂಥರ ಮಲ್ಲಿಗೆ ಹೂ ಥರ ಕಾಣಿಸ್ತಿತ್ತು. ಅಂದರೆ ಕಾಡು ಹೂ, ಇದು ಕಾಡಲ್ಲಿ ಆಗುವಂಥ ಹೂವು ತುಂಬಾ ಆಗಿಬಿಟ್ಟಿತ್ತು. ನಾನು ಹಳೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಕಾಡು ಹೂ ಇದೆ, ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಚೆನ್ನಾಗಿರೋ ಕಲರ್ಫುಲ್ ಆಗಿರೋ ಹೂಗಳನ್ನೆಲ್ಲ ಹಾಕಿದ್ದೀನಿ. ನೀವು ಇದನ್ನು ನೋಡ್ತಿರ್ಬೋದು, ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ಕಾಡಲ್ಲಿ, ಇದು ಅಕ್ಕನವ್ರು ನೆಟ್ಟಿದ್ದು, ಚಿತ್ರಕ್ಕನ ಇಲ್ಲ ವನಿತಕ್ಕನ ಯಾರೋ ನೆಟ್ಟಿದ್ದು.
ಬಟ್ ಆದರೂ ಕೂಡ ಅದು ಏನು ಅವರ ಅಂಗಳದಲ್ಲಿ ಏನಿಲ್ಲ, ಸ್ವಲ್ಪ ದಾರಿಯಲ್ಲಿ ಏನು ಕಾಡು ಪ್ಲೇಸಲ್ಲಿದೆ ಅಲ್ಲಿ ಆಗಿರುವಂಥದ್ದು. ಚೆನ್ನಾಗಿ ಬಂದಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಇಲ್ಲಿ ಕಾಡು ಹೂಗಳೆಲ್ಲ. ಅದಕ್ಕಾಗಿ ನಾನು ಏನು ಅನುಭವಿಸ್ತೀನಿ ಈ ಹೂಗಳನ್ನೆಲ್ಲ ನೋಡಿ ಖುಷಿಯನ್ನು, ಹಾಗೆಯೇ ನನ್ನ ವೀಡಿಯೋ ನೋಡೋರು ಕೂಡ ನೋಡಲಿ ಅಂತ ಹೇಳಿಬಿಟ್ಟು ನಾನು ಇದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ಶೇರ್ ಮಾಡ್ತೀನಿ. ಹಾಗೆಯೇ ಚಿಂಟುಗೆ ಆ ಹೂ ತುಂಬಾ ಇಷ್ಟ ಆಗ್ಬಿಡ್ತು, ನನಗೆ ಕೊಡಲೇಬೇಕು ಅಂತ ಹೇಳ್ದೆ. ಹಾಗಾಗಿ ಬೆನೀಶನ ಹತ್ರ ಕೊಡ್ಲಿಕ್ಕೆ ಹೇಳಿದೆ. ಆಮೇಲೆ ಮೇಲ್ಗಡೆ ಅಕ್ಕನವ್ರ ಮನೆಗೆ ಹೋದ್ವಿ ನಾವು. ಇದು ಚಿಕ್ಕದೊಂದು ಕೆರೆ ಆಯಿತು, ಯಾರು ದೊಡ್ಡ ಕೆರೆ ಮಕ್ಕಳನ್ನಲ್ಲಿ ಸೈಡಲ್ಲಿ ನಿಲ್ಸ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಬೇಡಿ. ಚಿಕ್ಕ ಕೆರೆ ಇದು, ಅಂದರೆ ಒಂದು ಟ್ಯಾಂಕಿ ಅಂತ ಹೇಳ್ತಾರಲ್ಲ ಆ ಥರ ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು. ನೆಕ್ಸ್ಟ್ ಇಲ್ಲಿಂದ ಅವರು ತೋಟಕ್ಕೆಲ್ಲ ನೀರನ್ನು ಸಪ್ಲೈ ಮಾಡ್ತಾರೆ, ಮತ್ತು ಮನೆ ಯೂಸಿಗೆ ಕೂಡ ಆಗುತ್ತೆ. ಹಾಗೆಯೇ ಇದೆಲ್ಲ ನೋಡಿ, ಈ ಹೂಗಳನ್ನೆಲ್ಲ ನೋಡಿ, ಇದೆಲ್ಲ ಬೆನಿಷ ಮಾಡ್ಕೊಂಡಿರೋಂಥ ವೀಡಿಯೋ. ನನಗೆ ಗೊತ್ತೇ ಇಲ್ಲ ಅವಳು ವೀಡಿಯೋ ಮಾಡ್ಕೊಂಡಿದ್ದು, ಬಟ್ ನಾನೀಗ ಎಡಿಟಿಂಗ್ ಮಾಡುವಾಗಲೇ ನೋಡ್ತಾ ಇರೋದು. ತುಂಬಾ ಚೆನ್ನಾಗಿದೆ ಅಲ್ವಾ, ಕಾಡು ಹೂಗಳು ಅಂದರೂ ಕೂಡ ಒಂಥರ ಗಾರ್ಡನಲ್ಲಿ ನಾವು ನೆಟ್ಕೊಂಡಿರೋ ಹೂಗಳ ತರಹನೇ ಇದೆ. ಇದು ಮನೆ ಹತ್ರನೇ ಇರುವಂಥ ಹೂವು, ತುಂಬಾ ಚೆನ್ನಾಗಿದೆ. ಹಾಗೆಯೇ ಮಕ್ಕಳೆಲ್ಲ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದರು, ನಾನು ಸ್ವಲ್ಪ ಆ ಕಡೆ ಅಕ್ಕನ ಹತ್ರ ಮಾತಾಡ್ತಾ ಇದ್ದೆ. ಅವರು ಚಹಾ ಎಲ್ಲ ಮಾಡಿಕೊಟ್ರು. ಚಹಾ ಕುಡಿತಾ ಸ್ವಲ್ಪ ಹರಟೆ ಹೊಡ್ಕೊಳ್ತಾ ಒಳಗಡೆನೇ ಕೂತ್ಕೊಂಡ್ಬಿಟ್ಟೆ ನಾನು. ಆಮೇಲೆ ಹೊರಗಡೆ ಬಂದು ನೋಡಿದರೆ ಇವರು ಚಿನ್ನು ಮತ್ತು ಬೆನಿಷಾ ಕ್ರಿಕೆಟ್ ಆಡ್ತಾ ಇದ್ದಾರೆ ಇಲ್ಲಿ. ಅಂದರೆ ಮಕ್ಕಳಿದ್ದಾರಲ್ಲ ಮನೇಲಿ, ಚೀರು ಆಗಿರ್ಬೋದು, ಅಕ್ಷು, ಪೂರ್ವಿ, ಇವರೆಲ್ಲರೂ ಚೆನ್ನಾಗಿ ಇಲ್ಲಿ ಲೆವೆಲ್ ಮಾಡಿದ್ದಾರೆ, ಸ್ವಲ್ಪ ಜಾಗ ಲೆವೆಲ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಮನೆ ಮಾಡಬೇಕು ಅಂತ ಹೇಳ್ಬಿಟ್ಟು, ಹಾಗಾಗಿ ಅಲ್ಲಿ ಅವರು ಕ್ರಿಕೆಟ್ ಮೈದಾನನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗೆಯೇ ಚಿತ್ರಕ್ಕ ಇವತ್ತು ಇದ್ದರು ಮನೆಯಲ್ಲಿ, ವನಿತಕ್ಕ ಇರಲಿಲ್ಲ, ಅವರೇನೋ ಸುಳ್ಯಕ್ಕೆ ಹೋಗಿದ್ದರು. ಆ್ಯಕ್ಚುಲಿ ಅವರು ಏನಕ್ಕೆ ಹೋಗಿದ್ದಿದ್ದು ಅಂತ ಆವತ್ತು ಚಿತ್ರಕ್ಕ ನನ್ನ ಹತ್ರ ಹೇಳಿದ್ದಾರೆ, ಬಟ್ ನನಗೆ ನೆನಪಾಗ್ತಾ ಇಲ್ಲ. ಅದಾದಮೇಲೆ ಸೀದಾ ನಾನು ಇವರು ಚಿತ್ರಕ್ಕನವರ ಕೆಳಗೆ ಜಾಗ ಲೆವೆಲ್ ಮಾಡಿದಾರಲ್ಲ, ಕಲ್ಲು ಇಳಿಸ್ಕೊಂಡಿದ್ದಾರಲ್ಲ, ಅಲ್ಲಿಗೆ ಬಂದೆ. ಜಸ್ಟ್ ಬಂದು ಒಂದು ಸ್ವಲ್ಪ ಹೊತ್ತು ಹಿಂಗೆ ಕಲ್ಲನ್ನೊಂದು ನೋಡಿದೆ ಅಷ್ಟೇ. ನೋಡಿ ಆದಮೇಲೆ ಮತ್ತೆ ನಾನು ಅಲ್ಲಿಂದ ಹೊರಟುಬಿಟ್ಟೆ. ಹಾಗೆಯೇ ಇಲ್ಲಿ ನೀವು ನೋಡ್ತಿರ್ಬೋದು, ಚಿತ್ರಕ್ಕ ಸೈಡಿಗೆಲ್ಲ ಹೂ ಗಿಡಗಳನ್ನೆಲ್ಲ ನೆಟ್ಕೊಂಡ್ಬಿಟ್ಟಿದ್ದಾರೆ ದಾರಿಲಿ. ಅದು ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಹಾಗಾಗಿ ನಾನು ಅದನ್ನು ಹಸಿರು ನಂಗೆ ನೋಡ್ಲಿಕ್ಕೆ ತುಂಬ ಇಷ್ಟ ಆಯಿತು, ಹಾಗಾಗಿ ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ನಾವು ಅಲ್ಲಿಂದ ಹೊರಟ್ವಿ, ಮತ್ತು ಏನು ವೀಡಿಯೋಸ್ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅದಾದಮೇಲೆ ನೋಡಿ, ಇಲ್ಲಿ ಅಕ್ಕನವರ ಮನೆ ಹತ್ತಿರ ಇಲ್ಲಿ ಏನು ಕರೆಂಟ್ ಬೇಲಿ ಅಂತ ಹೇಳ್ತಾರಲ್ಲ, ಇದು ಮೇಲ್ಗಡೆ ಭಾವ ಇದ್ದಾರೆ, ದಾಮೋದರ ಭಾವ, ಅವರು ಮನೆಯಿಂದ ಮಾಡ್ಕೊಂಡಿರುವಂಥದ್ದು. ಆ್ಯಕ್ಚುಲಿ ಇದು ಮನುಷ್ಯರಿಗಾಗಿ ಮಾಡ್ಕೊಂಡಿರೋಂಥ ಬೇಲಿ ಅಲ್ಲ, ಕಾಡು ಪ್ರಾಣಿ ಅಂದರೆ ಮೇಯ್ನಾಗಿ ಆನೆಗಳಿಗೆ ಬೇಕಾಗಿರುವಂಥ ಒಂದು ಬೇಲಿ ಅಂತಲೇ ಹೇಳ್ಬೋದು. ಹಾಗೆಯೇ ಇದರಿಂದ ಯಾವ ಒಂದು ಎಫೆಕ್ಟ್ ಕೂಡ ಆಗಲ್ಲ, ಯಾರು ಕೂಡ ಅದರ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ. ಹಾಗೆಯೇ ಇದೆಲ್ಲ ಮಾಡ್ತಾ ಸ್ವಲ್ಪ ಚಿಂಟುನ ಹತ್ರ ಮಾತಾಡ್ತಾ ಆಟ ಆಡಿಸ್ಕೊಳ್ತಾ ನಾನು ಇಲ್ಲಿಂದ ಹೊರಟೆ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.